ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯನ್ನ ಕರ್ಮಫಲದಾತ ಅಥವಾ ನ್ಯಾಯಾಧೀಶ ಎಂದು ಕರೆಯಲಾಗುತ್ತೆ. ಶನಿಯು ಗುರುವಿನ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನ ಮಾಡ್ತಾ ಇದ್ದು, ಇದರ ಪ್ರಭಾವ 6 ರಾಶಿಗೆ ಸೇರಿದ ಜನರ ಮೇಲೆ ಬಹಳಷ್ಟು ಹೆಚ್ಚಾಗಿರಲಿದೆ. ಇದರಿಂದಾಗಿ ಈ 6 ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ವಪೂರ್ಣವಾದ ಬದಲಾವಣೆಗಳನ್ನು ಹೊಂದುವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ವರ್ಷದಲ್ಲಿ 6 ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ರೀತಿಯ ಪ್ರಭಾವವನ್ನ ಶನಿಯು ಬೀರಲಿದ್ದಾನೆ. ಹಾಗಾಗಿ ಶನಿಯ ಈ ಸಂಚಾರದಿಂದಾಗಿ 2026 ವರ್ಷದಲ್ಲಿ ಯಾವ 6 ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಏರಿಳಿತವಾಗಲಿದೆ ಹಾಗೂ ಯಾರ ಭಾಗ್ಯ ಅದೃಷ್ಟದ ಬೆಂಬಲ ಪಡೆಯುವರು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಶುಕ್ರ ಸಂಚಾರ ನಿರೀಕ್ಷಿತ ಲಾಭಗಳನ್ನು ನೀಡಲಿದ್ದಾನೆ. ವೃತ್ತಿಯಲ್ಲಿ ಏಳಿಗೆ, ಆರ್ಥಿಕ ಲಾಭ, ಕೌಟುಂಬಿಕ ನೆಮ್ಮದಿಯನ್ನ ಶುಕ್ರದೇವ ಹೊತ್ತು ತರಲಿದ್ದಾನೆ. ಈ ಹಿಂದೆ ಇದ್ದ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ನೆಮ್ಮದಿಯ ಜೀವನವನ್ನ ನೀವು ನಡೆಸುವಿರಿ. ನಿಮ್ಮ ಆಸೆಗಳು ಈಡೇರಿಸುವಂತಹ ಸಮಯ ಇದಾಗಿದೆ. ಜೊತೆಗೆ ಶುಕ್ರದೇವ ಗೃಹ ಸೌಖ್ಯವನ್ನ ನೀಡಲಿದ್ದಾನೆ. ಹೊಸ ವಾಹನ ಅಥವಾ ಮನೆಗೆ ಬೇಕಾದ ವಸ್ತುಗಳನ್ನ ಖರೀದಿಸುವ ಯೋಗ ನಿಮ್ಮನ್ನ ಹುಡುಕಿಕೊಂಡು ಬರುವುದು. ಕುಟುಂಬದಲ್ಲಿನ ಹಿರಿಯರ ಆರೋಗ್ಯ ಉತ್ತಮವಾಗಿರಲಿದೆ. ಅವರೊಂದಿಗೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗುವುದು. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ನೆಲೆಸುತ್ತದೆ. ಅಲ್ಲದೆ ಸಂಗಾತಿಯೊಂದಿಗಿನ ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ಜೀವನವನ್ನ ನೀವು ನಡೆಸುವಿರಿ. ಶತ್ರುಗಳ ಕಾಟಕ್ಕೆ ಶುಕ್ರದೇವನಿಂದ ಬ್ರೇಕ್ ಬೀಳಲಿದೆ. ಆದ್ರೆ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ. ಸಾಲ ನೀಡುವಾಗ ಎಚ್ಚರ. ಇದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುವ ಸಂಭವವಿದೆ. ಈ ಅವಧಿಯಲ್ಲಿ ಈ ರಾಶಿಗೆ ಸೇರಿದ ಜನರು ತಮ್ಮ ವಿರೋಧಿಗಳ ವಿರುದ್ಧ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಅವಧಿಯಲ್ಲಿ ಕೆಲಸವನ್ನ ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ದೊರಕಬಹುದು. ಆದ್ರೆ ಇದಕ್ಕಾಗಿ ನೀವು ಕಠಿಣ ಪರಿಶ್ರಮ ಪಡುವುದು ಅಗತ್ಯ. ಧನುರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಈ ಸಮಯದಲ್ಲಿ ಧನುರಾಶಿಯವರು ಬಾಳು ಬಂಗಾರವಾಗಲಿದೆ. ಸಕಲ ಐಶ್ವರ್ಯಗಳು ಶುಕ್ರನ ಸಂಚಾರ ಕರುಣಿಸಲಿದೆ. 3ನೇ ಮನೆಯಲ್ಲಿ ಶುಕ್ರನ ಸಂಚಾರ ನಿಮ್ಮ ಸಂವಹನ ಕೌಶಲ್ಯವನ್ನ ಹೆಚ್ಚಿಸುವುದು. ಕೃಷಿ, ರೈಲ್ವೆ, ಫ್ಯಾಷನ್ ಡಿಸೈನಿಂಗ್, ವೈದ್ಯಕೀಯ, ಕಲಾ, ಚಲನಚಿತ್ರೋದ್ಯಮ, ಕ್ರೀಡೆ, ರಾಜಕೀಯದಲ್ಲಿ ಇರುವವರಿಗೆ ಸಂಪತ್ತು ಹರಿದು ಬರಲಿದೆ. ನಿಮ್ಮ ಮಾತಿನಿಂದಲೇ ಅನೇಕ ಕಾರ್ಯಗಳನ್ನ ಸಾಧಿಸುವಿರಿ. ಸಣ್ಣ ಮತ್ತು ಆಹ್ಲಾದಕರ ಪ್ರಯಾಣ ಮಾಡುವ ಅವಕಾಶವನ್ನ ಸಿಗಲಿದೆ. ಸಹೋದರರ ಜೊತೆಗೆ ಅಥವಾ ಸಹೋದರಿಯರೊಂದಿಗೆ ಸಂಬಂಧಗಳು ಮಧುರವಾಗಲಿವೆ. ನಿಮ್ಮ ಎಲ್ಲಾ ಆಸೆಗಳು ಈಡೇರುವಂತಹ ಸಮಯ ಇದಾಗಿದೆ. ದೀರ್ಘಕಾಲದಿಂದ ಮದುವೆ ನಿರೀಕ್ಷೆಯಲ್ಲಿರುವವರಿಗೆ ವಿವಾಹವಾಗುವ ಯೋಗ ಕೂಡಿ ಬರಲಿದೆ. ಏಕಾಂಗಿಯಾಗಿರುವವರಿಗೆ ಪ್ರೀತಿ ಚಿಗುರೊಡೆಯಬಹುದು. ಅಲ್ಲದೆ ಕುಟುಂಬದಲ್ಲಿದ್ದ ಹಣಕಾಸಿನ ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ಜೀವನವನ್ನ ನೀವು ನಡೆಸುವಿರಿ. ಹಾಗಾಗಿ ಈ ಅವಧಿಯಲ್ಲಿ ನೀವು ಹಣಕಾಸಿಗಾಗಿ ಸಂಬಂಧಿಸಿದಂತೆ ಸಾಕಷ್ಟು ಲಾಭಗಳನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ಮಕ್ಕಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ಹಾಗೆ ಪ್ರೇಮ ಸಂಬಂಧ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಕಾಳಜಿಯನ್ನ ವಹಿಸುವುದು ಉತ್ತಮ. ಮೇಷರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಶನಿಯು ಮೀನರಾಶಿಯಲ್ಲಿ ಚಲಿಸುವುದರ ಮಿಶ್ರ ಪ್ರಭಾವವು ಬೀರಲಿದೆ. ಈ ಅವಧಿಯಲ್ಲಿ ಕಠಿಣ ಪರಿಶ್ರಮ ಮತ್ತು ಧೈರ್ಯದ ಪೂರ್ತಿ ಫಲವನ್ನ ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ. ಈ ಅವಧಿಯಲ್ಲಿ ನೀವು ಹಳೆಯ ವಿಚಾರಗಳಿಂದ ಹೆಚ್ಚಿನ ಪಾಠವನ್ನ ಕಲಿಯುವಿರಿ. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಸಹನೆಯಿಂದ ಜೀವನವನ್ನ ನಡೆಸುವುದು ಅಗತ್ಯ. ಈ ವರ್ಷವು ನೀವು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಫಲಿತಾಂಶವನ್ನ ಪಡೆಯುವಿರಿ. ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಗಳಿಸುವಲ್ಲಿ ಯಶಸ್ಸನ್ನ ಕಾಣುವರು. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಸ್ಥಿರತೆ, ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಮೇಷರಾಶಿಗೆ ಸೇರಿದ ಜನರು ಈ ವರ್ಷದಲ್ಲಿ ಕೊನೆಯನ್ನ ಮುಕ್ತಿ ಹೊಂದುವರು. ಆದರೆ ಇದರ ಪರಿಣಾಮವನ್ನು ನಿಧಾನವಾಗಿ ಆಗಲಿದೆ. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಮಾನಸಿಕ ಶಾಂತಿ ಹೊಂದುವರು. ಈ ವರ್ಷ ಮೇಷರಾಶಿಗೆ ಸೇರಿದ ಜನರು ತಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ. ಹಾಗೆ ಈ ಸಮಯದಲ್ಲಿ ನೀವು ಬೇರೆಯವರ ವಿಚಾರಗಳಿಗೆ ಗಮನ ನೀಡದೇ ಇರುವುದು ಒಳ್ಳೆಯದು. ಈ ವರ್ಷ ಮೇಷರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸವು ನಿಮ್ಮ ದೊಡ್ಡ ಶಕ್ತಿಯಾಗುವುದು ಖಂಡಿತ. ಹಾಗೆ ಈ ಅವಧಿಯಲ್ಲಿ ನಿಮಗೆ ಹಳೆಯ ಚಿಂತೆ ಹಾಗೂ ಕಷ್ಟಗಳಿಂದ ಮುಕ್ತಿಯನ್ನ ಪಡೆಯಲು ಅತ್ಯುತ್ತಮವಾದ ಮಾರ್ಗಗಳು ಗೋಚರಿಸುವುದು. ಈ ವರ್ಷದಲ್ಲಿ ಮೇಷರಾಶಿಗೆ ಸೇರಿದ ಜನರು ಹೊಸ ಜೀವನವನ್ನ ಶುರು ಮಾಡಬಹುದಾಗಿದೆ. ಕುಂಭರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಶನಿಯ ಸಂಚಾರವು ವಿಶೇಷವಾಗಿ ಹೆಚ್ಚು ಪ್ರಭಾವಶಾಲಿಯಾಗಿರಲಿದೆ. ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಈ ಸಂದರ್ಭದಲ್ಲಿ ಹೊಂದುವರು. ಈ ವರ್ಷ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವರು.
ಆದರೆ ಇವುಗಳ ಮಧ್ಯೆ ಕೆಲವು ಸವಾಲುಗಳು ಎದುರಿಸಬೇಕಾಗಿ ಬರಬಹುದು. ಶನಿಯ ಪ್ರಭಾವವು ಕುಂಭರಾಶಿಗೆ ಸೇರಿದ ಜನರ ಮೇಲೆ ಮೊದಲಿಗಿಂತ ಹೆಚ್ಚಾಗಿ ಈ ಸಮಯದಲ್ಲಿರಲಿದೆ. ಹಾಗಾಗಿ ಈ ಅವಧಿಯಲ್ಲಿ ಇನ್ನಷ್ಟು ಬಲಶಾಲಿಯಾಗಿರುವಿರಿ. ಈ ವರ್ಷ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕಾಗಿ ತಮ್ಮ ಕಠಿಣ ಪರಿಶ್ರಮವನ್ನ ಮುಂದುವರಿಸುವರು ಮತ್ತು ಸಾಕಷ್ಟು ಧೈರ್ಯದಿಂದಿರುವರು. ಈ ವರ್ಷ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವುದು ಕಾಣುವರು ಮತ್ತು ನೀವು ಸತ್ಯವನ್ನ ಎದುರಿಸಬೇಕಾಗಿ ಬರಬಹುದು. ಹಾಗೆ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯನ್ನ ತಮ್ಮ ಮನಸ್ಸನ್ನ ಶಾಂತವಾಗಿರಿಸಿಕೊಳ್ಳುವುದು ಅಗತ್ಯ. ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಕಷ್ಟ ಹೆಚ್ಚಾಗಬಹುದು. ಆದರೆ ಶನಿಯ ಪ್ರಭಾವದಿಂದಾಗಿ ಈ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಕಠಿಣ ಪರಿಶ್ರಮದಿಂದ ಹೊರಬಂದು ಸಾಕಷ್ಟು ಬಲಗೊಳ್ಳುವರು. ಮೀನರಾಶಿ 2026ರ ಹೊಸ ವರ್ಷದಲ್ಲಿ ಶನಿಯು ಮೀನರಾಶಿಯಲ್ಲಿಯೇ ತನ್ನ ಸಂಚಾರವನ್ನ ಮಾಡುವನು. ಹಾಗೆ ಮೀನರಾಶಿಯವರ ಮೇಲೆ ಶನಿಯ 7.5 ಪ್ರಭಾವವನ್ನು ನೋಡಬಹುದು ಮತ್ತು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದಾಗಿದೆ. ಹಾಗೆ ಈ ಅವಧಿಯಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ಸು ಗಳಿಸುವಿರಿ. ಈ ವರ್ಷ 7.5 ಪ್ರಭಾವ ನಿಮ್ಮ ಮೇಲೆ ಇರುವುದರಿಂದಾಗಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಗುರಿಯನ್ನ ತಲುಪಲು ಕಠಿಣ ಪರಿಶ್ರಮವನ್ನ ಮಾಡುವುದರಿಂದ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು. ಈ ಅವಧಿಯಲ್ಲಿ ನೀವು ನಿಮ್ಮ ಯೋಜನೆಗಳಿಗಾಗಿ ಹೆಚ್ಚಿನ ಗಮನವನ್ನ ನೀಡುವಿರಿ. ಭಾವನಾತ್ಮಕವಾಗಿ ಈ ವರ್ಷ ಮೀನರಾಶಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗುವರು. ಈ ರಾಶಿಗೆ ಸೇರಿದ ಜನರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡುವರು. ಈ ವರ್ಷ ಶನಿಯು ಮೀನರಾಶಿಗೆ ಸೇರಿದ ಜನರ ಜೀವನವನ್ನ ಉತ್ತಮವಾಗಿರಿಸಲು ಸಹಾಯವನ್ನ ಮಾಡುವುದು. ಈ ರಾಶಿಗೆ ಸೇರಿದ ಜನರ ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಶುರು ಮಾಡುವರು. ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಯಾವುದೇ ಕಠಿಣ ಪರಿಸ್ಥಿತಿಯನ್ನ ಎದುರಾದ್ರೂ ಹೆದರೋದಿಲ್ಲ ಹಾಗೂ ಧೈರ್ಯ ಮತ್ತು ಸಹನೆಯೊಂದಿಗೆ ಆತ್ಮವಿಶ್ವಾಸದಿಂದ ಇರುವರು. ಈ ವರ್ಷ ಮೀನ ರಾಶಿಗೆ ಸೇರಿದ ಜನರು ಕಠಿಣ ಪರಿಸ್ಥಿತಿ ಹಾಗೂ ಪರೀಕ್ಷೆಗಳನ್ನ ಎದುರಾದ್ರೂ ಅವುಗಳನ್ನ ದೂರ ಮಾಡಲು ಉತ್ತಮ ಮಾರ್ಗಗಳನ್ನ ಪಡೆಯುವರು. ಮಕರ ರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಅಂದ್ರೆ ಧನಸ್ಥಾನದಲ್ಲಿ ಶುಕ್ರನ ಸಂಚಾರ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಲಿದೆ. ಈ ಸಮಯದಲ್ಲಿ ಹಣದ ಹರಿವು ಹೆಚ್ಚಾಗಲಿದ್ದು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸುವುದು. ನಿಮ್ಮ ಮಾತುಗಳು ಆಕರ್ಷಕವಾಗಿರುವುದರಿಂದ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಈ ರಾಶಿಯ ಕಾರ್ಮಿಕರು, ವ್ಯಾಪಾರ, ವ್ಯವಹಾರ ಹಾಗೂ ಉದ್ಯಮಿಗಳಿಗೆ ಅದ್ಭುತ ಗಳಿಗೆ ಇದು. ಹೂಡಿಕೆಯಿಂದ ಲಾಭ ಹರಿದು ಬರಲಿದೆ. ಹಿಂದೆ ಇದ್ದ ಸಾಲಗಳು ತೀರಿಸಿ ಮತ್ತೊಬ್ಬರಿಗೆ ಸಾಲ ನೀಡುವ ಹಂತಕ್ಕೆ ನೀವು ಬೆಳೆಯುವಿರಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದೆ. ಧಾರ್ಮಿಕ ಕಾರ್ಯಗಳು, ಸರ್ಕಾರಿ ಹುದ್ದೆಯಲ್ಲಿರುವವರಿಗೆ ದುಪ್ಪಟ್ಟು ಸಂತೋಷ ಹಾಗೂ ಸಂಪತ್ತನ್ನ ಹೊತ್ತು ತರಲಿದೆ. ನಿಮ್ಮನ್ನ ಜನ ಗುರುತಿಸಲು ಪ್ರಾರಂಭಿಸ್ತಾರೆ. ನಿಮ್ಮೆಲ್ಲ ಆಸೆಗಳು ಈಡೇರುವಂತಹ ಸಮಯ ಇದು. ವಾಹನ, ಆಸ್ತಿ ಖರೀದಿಗೆ ಸುವರ್ಣ ಅವಕಾಶ ಸಿಗುವುದು. ಹಿಂದೆ ಮಾಡಿದ ಸಾಲಗಳು ತೀರಿಸುತ್ತವೆ. ಶುಭ ಗ್ರಹಗಳ ಕೆಟ್ಟ ಪರಿಣಾಮ ಕಡಿಮೆಯಾಗಿ ಉನ್ನತ ಸ್ಥಾನ ಹಾಗೂ ಬಡ್ತಿಯೊಂದಿಗೆ ಹೊಸ ಉದ್ಯೋಗ ಅವಕಾಶಗಳನ್ನ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ. ನಿಮ್ಮ ಸೌಂದರ್ಯ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವಿರಿ. ಆತ್ಮವಿಶ್ವಾಸ ವೃದ್ಧಿಯಾಗಲಿದೆ. ಜನರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ. ಹೊಸ ಆರಂಭಗಳಿಗೆ ಇದು ಅತ್ಯುತ್ತಮ ಸಮಯ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.